ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಈಗ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಯಲ್ಲಿದ್ದ ಪ್ರದೋಷ್ ಈಗ ಮಾಫಿ ಸಾಕ್ಷಿ. ಇದು ದರ್ಶನ್ ಆತಂಕಕ್ಕೆ ಕಾರಣವಾಗಿರೋದು. ನಿನ್ನೆ ರಾತ್ರಿ ಫುಲ್ ಟೆನ್ಷನ್ ನಲ್ಲಿದ್ರು ದರ್ಶನ್. ನಿದ್ರೆಯನ್ನೇ ಮಾಡಲಿಲ್ಲ ನಟ ದರ್ಶನ್. ರಾತ್ರಿ ಇಡೀ ಸೆಲ್ನಲ್ಲಿ ಓಡಾಡ್ತಿದ್ರು ಕೊಲೆ ಆರೋಪಿ ದರ್ಶನ್. ಮಾಫಿ ಸಾಕ್ಷಿಗೆ ಪ್ರಾಸಿಕ್ಯೂಷನ್ ಷರತ್ತುಬದ್ಧ ಒಪ್ಪಿಗೆಯನ್ನ ಸೂಚಿಸಿದೆ. ಹೀಗಾಗಿ ಫುಲ್ ಡಲ್ ಆಗಿದ್ದಾರೆ ದರ್ಶನ್. ಸೆಲ್ನಲ್ಲಿ ಚಿಂತಾಕ್ರಾಂತ ಆಗಿರೋದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ. ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಪ್ರಕರಣದ 14ನೇ ಆರೋಪಿ ಈಗ ಮಾಫಿ ಸಾಕ್ಷಿ ಆಗಿರುವಂತ ಕಾರಣಕ್ಕಾಗಿ ದರ್ಶನ್ಗೆ ಡವಡವ ಶುರುವಾಗಿದೆ, ಟೆನ್ಷನ್ ಶುರುವಾಗಿದೆ. ನಿನ್ನೆ ರಾತ್ರಿ ಇಡೀ ನಿದ್ದೆ ಮಾಡದೆ ಸೆಲ್ನಲ್ಲಿ ಓಡಾಡ್ತಾ ಇದ್ರು. ಹಾಗೇನೆ ಈ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಆಗಿರೋದಕ್ಕೆ ಮಾಫಿ ಸಾಕ್ಷಿಗೆ ಪ್ರಾಸಿಕ್ಯೂಷನ್ ಕೂಡ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದೆ. ಪ್ರಕರಣ ಸಂಬಂಧ ತಿಳಿದಿರೋ ಎಲ್ಲ ಸತ್ಯ ಸಂಗತಿಯನ್ನ ಹೇಳಬೇಕು. ಕೋರ್ಟ್ ಮುಂದೆ ಮುಚ್ಚುಮರೆ ಇಲ್ಲದೆ ಪ್ರದೋಷ್ ಎಲ್ಲವನ್ನ ಹೇಳಬೇಕು. ಅವತ್ತೇನಾಯ್ತು ಅಂತೇಳಿ ತನ್ನ ಪಾತ್ರದ ಜೊತೆಗೆ ದರ್ಶನ್ ಸೇರಿ ಉಳಿದವರ ಅಪರಾಧದ ಮಾಹಿತಿಯನ್ನ ಕೊಡಬೇಕು. ಅವರ ಪಾತ್ರದ ಬಗ್ಗೆ ನಿಖರವಾಗಿ ವಿವರವನ್ನ ಕೋರ್ಟ್ಗೆ ನೀಡಲೇಬೇಕು. ಇನ್ಮುಂದೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಪ್ರದೋಷ್ ಸಾಕ್ಷಿಯನ್ನ ಹೇಳಲೇಬೇಕು. ಸರ್ಕಾರಿ ಸಾಕ್ಷಿಯಾಗಿ ಹೇಳಿಕೆ ನೀಡಬೇಕಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್. ರೇಣುಕಾಸ್ವಾಮಿ ಕೊಲೆ ನಡೆದಿರೋ ದಿವಸ ಏನೆಲ್ಲ ಆಯ್ತು? ಚಿತ್ರದುರ್ಗದಿಂದ ಪಟ್ಟಣಗೆರೆಯ ಶೆಡ್ಡು, ಅದಾದ ಬಳಿಕ ಆತನನ್ನ ಎಲ್ಲಿ ಕರ್ಕೊಂಡು ಹೋದ್ರು, ಯಾರೆಲ್ಲ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಕೊಲೆಗೆ ಸಂಚು ಹೇಗಿತ್ತು, ಇನ್ನುಳಿದಂತೆ ಏನೆಲ್ಲ ಆಯಿತು ಆವತ್ತು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಹೇಳಬೇಕಾಗತ್ತೆ ಪ್ರದೋಷ್. ಪ್ರಕರಣದ 14ನೇ ಆರೋಪಿಯಾಗಿರುವ ಪ್ರದೋಷ್ ಸತ್ಯ ಸಂಗತಿಯನ್ನ ಹೇಳಬೇಕು. ಮಾಫಿ ಸಾಕ್ಷಿಯಿಂದಾಗಿ ನಟ ದರ್ಶನ್ಗೆ ಮತ್ತಷ್ಟು ಕಂಟಕ ಫಿಕ್ಸ್. ಕೊಲೆ ನಡೆದ ಸ್ಥಳದಲ್ಲಿದ್ದ ಪ್ರತ್ಯಕ್ಷ ಮಾಹಿತಿ ಪ್ಲಾನ್ ಹೊರಗೆ ಬರುತ್ತೆ. ತನಿಖಾಧಿಕಾರಿಗಳಿಗೆ ಪ್ರದೋಷ್ ನೀಡುವ ಸಾಕ್ಷಿ ಅತ್ಯಂತ ನಿರ್ಣಾಯಕ ಆಗಿರುತ್ತೆ. ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಶಿಕ್ಷೆಯಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಾಫಿ ಸಾಕ್ಷಿಯ ಎಫೆಕ್ಟ್ ಎಷ್ಟೆಲ್ಲ ಇರಬಹುದು ಯೋಚನೆ ಮಾಡಬೇಕಾಗುತ್ತೆ. ಮಾಫಿ ಸಾಕ್ಷಿಯಿಂದಾಗಿ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಮತ್ತು ಕಂಟಕ ಫಿಕ್ಸ್ ಎನ್ನುವುದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಕೊಲೆ ನಡೆದ ಸ್ಥಳದಲ್ಲಿ ಪ್ರತ್ಯಕ್ಷವಾಗಿರುವಂತ ಮಾಹಿತಿ, ಆ ಕೊಲೆಗೆ ಪ್ಲಾನ್ ಹೇಗಿತ್ತು, ಇನ್ನೊಂದು ಕಡೆಯಲ್ಲಿ ತನಿಖಾಧಿಕಾರಿಗಳಿಗೆ ಪ್ರದೋಷ್ ನೀಡುವಂಥ ಸಾಕ್ಷಿ ಅತ್ಯಂತ ನಿರ್ಣಾಯಕ ಆಗಿರುತ್ತೆ. ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಶಿಕ್ಷೆಯಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ತನ್ನ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿಕೊಳ್ಳೋಕೆ ಪ್ರದೋಷ್ ಮುಂದಾಗಿರೋದು. ಹೀಗಾಗಿ ಕೊಲೆ ಪ್ರಕರಣದ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಗೆ ಒಪ್ಪಿಗೆಯನ್ನು ಸೂಚಿಸಿರೋದು. ಪ್ರಾಸಿಕ್ಯೂಷನ್ ವಿಧಿಸಿದ ಷರತ್ತುಗಳಿಗೆ ಒಪ್ಪಿದ್ರೆ ದರ್ಶನ್ಗೆ ಕಾನೂನು ಸಂಕಷ್ಟ ಎದುರಾಗುತ್ತೆ. ನಟ ದರ್ಶನ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗುವಂತ ಸಾಧ್ಯತೆ ಇದೆ. ಕೋರ್ಟ್ ಈ ಮೆಮೊವನ್ನು ಆಧರಿಸಿ ಅಂತಿಮ ನಿರ್ಧಾರವನ್ನು ಮಾಡುತ್ತೆ. ಕೋರ್ಟ್ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಡಿಜಿಟಲ್ ಸಾಕ್ಷ್ಯ ಇರೋದ್ರಿಂದ ಮಾಫಿ ಸಾಕ್ಷಿ ಹೆಚ್ಚು ಪ್ರಮುಖವಾಗಲಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲೂ ವಿನಯ್ ಕುಲಕರ್ಣಿಗೆ ಮಾಫಿ ಸಾಕ್ಷಿಯ ಕಂಟಕ ಆಯಿತು. ಹೀಗಾಗಿ ವಿನಯ್ ಕುಲಕರ್ಣಿ ತಪ್ಪಿತಸ್ಥ ಅಂತ ಕೋರ್ಟ್ ತೀರ್ಪನ್ನ ಕೊಡ್ತು. ಬಟ್ ಇಲ್ಲೂ ಕೂಡ ಹಾಗೆ ಆಗಬಹುದಾ ಎನ್ನುವ ವಿಚಾರ. ಒಂದಂತೂ ವೆರಿ ಕ್ಲಿಯರ್, ತನ್ನ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರುವ ಪ್ರದೋಷ್ ಈ ಪ್ಲಾನ್ ಅನ್ನ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಒಂದು ವೇಳೆ ಈಗ ಮಾಫಿ ಸಾಕ್ಷಿ ಆದ್ಮೇಲೆ ಪ್ರದೋಷ್ ಮಾಫಿ ಸಾಕ್ಷಿ ಆದ್ಮೇಲೆ ದರ್ಶನ್ಗಿರುವಂತ ಕಂಟಕಗಳು ಏನೇನು? ಸಂಪತ್, ಏನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ 14ನೇ ಆರೋಪಿಯಾಗಿದ್ದಂತಹ ಪ್ರದೋಷ್ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಒಂದು ಅರ್ಜಿಗೆ ಪ್ರಾಸಿಕ್ಯೂಷನ್ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿರುವಂಥದ್ದು. ನಂತರದಲ್ಲಿ ಆ ಒಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಮೆಮೊ ಕೂಡ ಕಳಿಸ್ಕೊಟ್ಟಿರುವಂಥದ್ದು. ದರ್ಶನ್ ಇದರ ಬಗ್ಗೆ ಇನ್ನಷ್ಟು ಮತ್ತೆ ಟೆನ್ಷನ್ ಆಗಿದ್ದಾರೆ. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿರುವಂತಹ
ದರ್ಶನ್ ಈ ಒಂದು ವಿಚಾರ ಯಾವಾಗ ಬಂತೋ ಅವಾಗಿಂದನೂ ಕೂಡ ಫುಲ್ ಟೆನ್ಷನ್ನಲ್ಲಿರುವಂಥದ್ದು. ಯಾಕಂತ ಹೇಳಿದರೆ ಜೊತೆಗಿದ್ದಂತಹ ಸ್ನೇಹಿತರೆ ಮಾಫಿ ಸಾಕ್ಷಿಯಾಗಿ ಹೋಗ್ತಾರೆ ಅಂತ ಹೇಳಿ ದರ್ಶನ್ ಕೂಡ ಕನಸಲ್ಲೂ ಅಂದ್ಕೊಂಡಿರ್ಲಿಕ್ಕಿಲ್ಲ. ಇದೀಗ 14ನೇ ಆರೋಪಿಯಾಗಿದ್ದಂತಹ ಪ್ರದೋಷ್ ನಾನು ಮಾಫಿ ಸಾಕ್ಷಿಯಾಗಿ ಏನು ಸರ್ಕಾರದ ಪರವಾಗಿ ನಾನು ಸಾಕ್ಷಿಯನ್ನು ಹೇಳ್ತೀನಿ ಅಂತ ಹೇಳಿ ಇದೀಗ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಜೊತೆಗೆ ಪ್ರದೋಷ್ ಅಲ್ಲದೆ ಆರೋಪಿಯಾಗಿ ಏನು 8ನೇ ಮತ್ತು 10ನೇ ಆರೋಪಿಗಳು ಕೂಡ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಏನಾದರೂ ನ್ಯಾಯಾಲಯ ಆಗಸ್ಟ್ 10ನೇ ತಾರೀಕು ಈ ಒಂದು ಆದೇಶದ ಬಗ್ಗೆ ಅಂತಿಮ ತೀರ್ಪನ್ನು ಕೂಡ ಕೊಡುತ್ತೆ. ಅವತ್ತೇನಾದರೂ ಮಾಫಿ ಸಾಕ್ಷಿಯನ್ನು ಕೋರ್ಟ್ ಏನು ಅನುಮತಿಯನ್ನು ಕೊಟ್ಟರೆ ದರ್ಶನ್ಗೆ ಮತ್ತಷ್ಟು ಕಂಟಕ ಎದುರಾಗುವಂಥದ್ದು. ದರ್ಶನ್ಗೆ ಈ ಒಂದು ಮಾಫಿ ಸಾಕ್ಷಿಯೇ ಕಂಟಕ ಆಗುತ್ತಾ ಅನ್ನೋದು ಏನು ಆರೋಪಿ 14 ಏನು ಪ್ರದೋಷ್ ಏನಿದ್ದಾನೆ ಆತ ಆ ಒಂದು ಶವವನ್ನು ವಿಲೇವಾರಿ ಮಾಡುವಂತಹ ಸಂದರ್ಭದಲ್ಲಿ ಆತ ಪ್ರಮುಖ ಪಾತ್ರ ವಹಿಸಿದ್ದ. ಹೀಗಾಗಿ ಕೊಲೆಯ ಎಲ್ಲ ಸತ್ಯಾಸತ್ಯತೆಯನ್ನು ಈತ ಗೊತ್ತಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಪ್ರಾಸಿಕ್ಯೂಷನ್ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಆತ ಹೇಳುವಂತಹ ಎಲ್ಲ ಅಂಶಗಳು ಎಷ್ಟು ನಿಜವಾಗಿರುತ್ತೆ ಅಂತ ಹೇಳಿ, ಜೊತೆಗೆ ಮಾಫಿ ಸಾಕ್ಷಿಯನ್ನು ನ್ಯಾಯಾಲಯ ನಿರ್ಧಾರ ಮಾಡುವಂಥದ್ದು ಯಾವುದೇ ರೀತಿಯಾಗಿ ಡಿಜಿಟಲ್ ಸಾಕ್ಷ್ಯಗಳು ಇಲ್ಲದಿದ್ದಂತಹ ಸಂದರ್ಭದಲ್ಲಿ, ಜೊತೆಗೆ ಪೊಲೀಸರು ಆ ಒಂದು ಸಾಕ್ಷ್ಯವನ್ನು ಕಲೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಏನು ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಜೊತೆಗೆ ನ್ಯಾಯಾಲಯ ಏನು ಆಗಸ್ಟ್ 10ನೇ ತಾರೀಕು ಆದೇಶವನ್ನು ನೀಡುತ್ತೆ ಮಾಫಿ ಸಾಕ್ಷಿಯನ್ನಾಗಿ. ಎಸ್, ಥ್ಯಾಂಕ್ ಯು ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.